ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಮಾಜಿಕ ಹಾಗೂ ರೈಲು ಹೋರಾಟಗಾರರು ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರು ಆದ ಶ್ರೀ ಬಿಯು ಬೈರಗದಾರ್ ಅವರು ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಮಾರ್ಗ ನಿರ್ಮಿಸುವಂತೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯ ತನಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ದೊರೆಯದ ಕಾರಣ ಮುಂಬರುವ ತಿಂಗಳು ಅಂದ್ರೆ ಆಗಸ್ಟ್ 11ನೇ ತಾರೀಕಿನಿಂದ ರಾಮದುರ್ಗ ಪಟ್ಟಣಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ರೈಲು ಹೋರಾಟ ಸಮಿತಿ ರಾಮದುರ್ಗ ವತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿದೆ ಅಂತ ರಾಮದುರ್ಗ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಈಗಾಗಲೇ ಹೋದ ತಿಂಗಳು ಜೂನ್ 23ರಂದು ಮನವಿ ಕೊಟ್ಟಿದ್ವಿ. ಮನವಿ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿದ್ದರೆ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಅಂತ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಅದರ ಪ್ರಕಾರ ಒಂದು ಶಾರ್ಟ್ಕಟ್ನ ಓದಿ ಹೇಳ್ತೇನೆ. ಮೇಲ್ಕಾಣಿಸುವ ವಿಷಯದನ್ವಯ ಕಲೆಕ್ಟರ್ ರಾಜ್ಯಾಧ್ಯಕ್ಷರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರೈಲು ಹೋರಾಟ ಸಮಿತಿ ರಾಮದುರ್ಗ ಬೆಳಗಾವಿ ತಮ್ಮಲ್ಲಿ ವಿನಂತಿ ಏನೆಂದರೆ, ಹಲವು ವರ್ಷಗಳ ನಮ್ಮ ಮಾನವ ಹಕ್ಕು ಸಂಘಟನೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ. ಕಾರಣ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಆಗುವುದಕ್ಕಾಗಿ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸರ್ವರ್ ಸಮಸ್ಯೆ ಮತ್ತು ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಬಹಳ ವಿಳಂಬ ಆಗುತ್ತಿರುವುದು ಹಾಗೂ ಬಡವರಿಗೆ ಆಶ್ರಯ ಮನೆ ಸಲುವಾಗಿ ಮನವಿ ಕೊಟ್ಟಿದ್ದು ಇರುತ್ತದೆ. ದಿನಾಂಕ 23/6/2025 ಮನವಿಯನ್ನು ತಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೂ ಯಾವುದೇ ರೀತಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ವೇದಿಕೆ ಮುಖಾಂತರ ಅವೆಲ್ಲ ಹಿರಿಯರ ಪ್ರಮುಖರು ಪದಾಧಿಕಾರಿಗಳ ಕೂಡಿ ನಾವು ದಿನಾಂಕ ನಮ್ಮ 30 ವರ್ಷದ್ದು ಸರ್, ನಮ್ಮ ಕೆಲವು ಪತ್ರಕರ್ತರು ಫಂಕ್ಷನ್ಗಳು 34 ತಾರೀಕಿಗೆ, ಹೀಗಾಗಿ ನಮಗೆ 2 ತಾರೀಕಿಗೆ ಅಂತೇಳಿ 11 ತಾರೀಕಿಗೆ ಹಾಕಿವಿ ಸರ್. 11/2/2025 ನಾವು ಎಲ್ಲ ಸಂಘಟನೆಗಳು ಕೂಡಿ, ನಮ್ಮ ಪದಾಧಿಕಾರಿಗಳು ಕೂಡಿ ಉಪವಾಸ ಸತ್ಯಾಗ್ರಹ ತಮ್ಮ ಆಫೀಸಿನ ಎದುರಿಗೆ ಕಂಡಾಲ್ ಹಾಕಿ ಕುಂದರುವಾಗ ಅದಕ್ಕೆ ಮನವಿ ಸಲ್ಲಿಸ್ತೇವೆ. ಇದಕ್ಕೆ ನಮ್ಗೆ ಅನುಮತಿ ಕೊಡಬೇಕು, ಇದಕ್ಕೆ ನಾವು ಲೆಟರ್ ಕೊಡಾಕ್ತೀವಿ ಸರ್. ನಮ್ಮ ಸಾಹೇಬರಿಗೆ ಹೇಳಿ ನಮ್ಮ ಅನುಮತಿ ಕೊಡಿಸ್ಬೇಕು. ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿಯ ಮುಖಂಡರುಗಳು ಆದ ಸಿಎಸ್ ಹಿರೇಮಠ, ಶಶಿಕಾಂತ್ ನೆಲ್ಲೂರು, ಡಿಎಫ್ ಹಾಜಿ, ದಾದಾ ಪೆರಿಕೇರೂರ, ನಿವೃತ್ತ ಶಿಕ್ಷಕರು ಆದ ಸುರೇಶ್ ಕಲ್ಲೂರ, ನ್ಯಾಯವಾದಿಗಳು ಆದ ರಾಜೇಶ್ ಹರ್ಲಾಪುರ್, ಪತ್ರಕರ್ತರು ಆದ ವೀರೇಶ್ ಬಳಿಗೆ, ರಂಗನಾಥ್ ಮುನಿಮನಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.